ಸವಿ, ಈಗೆಲ್ಲ ರೆಡಿ ಐತಿಲ್ಲ? ಮತ್ತೆ ಏನು ಮರ್ತು ಬಂದಿಲ್ಲಲ್ಲ ನಾವು? ಇರಲಿಲ್ಲ, ಏನು ಟೆನ್ಷನ್ ತೊಗೋಬೇಡ, ಎಲ್ಲನೂ ನೆನಪು ಮಾಡಿ ತೊಗೊಂಬಂದೈತಿ. ಮೆಷಿನು, ಕತ್ತಿ, ದಾರ ಏನೇನು ಬೇಕು ಪ್ರತಿಯೊಂದನ್ನು ತೊಗೊಂಬಂದು ಇಟ್ಟೈತಿ. ಈಗ ಸೀದಾ ನಾವು ಹೋಗಿ ಕಟ್ ಮಾಡೋದು, ಹೊಲಿಯೋದು, ಇಸ್ತ್ರಿ ಮಾಡೋದು, ಪ್ಯಾಕ್ ಮಾಡಿಡೋದು, ಇವು ಕೆಲಸ ಬಾಕಿ ಉಳ್ದಾವ್ ನೋಡು. ಸರಿ ಆಯ್ತು. ಅಂದಂಗೆ ತಾರ ಬರ್ತೀನಂದಿಲ್ಲಲ್ಲ, ಯಾಕೆ ಇನ್ನೂ ಬಂದಿಲ್ಲನ? ಹೌದಲ್ಲ, ತಾರ ಬರ್ತೀನಂದಿಲ್ಲ, ಇನ್ನೂ ಬಂದಿಲ್ಲಲ್ಲ. ಹಾಂ, ಬರ್ಬೋದು, ಇನ್ನೂ ಸ್ವಲ್ಪತ್ತಿ ಬರ್ಬೋದು. ನಡಿ, ನಾವು ಒಳಗಡೆ ಹೋಗಿ ಮತ್ತೆ ಏನೇನು ಕೆಲಸ ಅದಾವು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳೋಣಂತ. ನಡಿ. ನಮಸ್ಕಾರ, ಯಾಕಾರ? ಅರೇ ತಾರಾ, ಈಗಾರ ನೆನೆಸ್ಕೊಂಡ್ರೆ ಬಂದಿ ನೋಡಿ ನೀನು. ಅದೇನದು ಹೊಸದಾಗಿ ಅಕ್ಕರ ಅಂತಂದು ಸವಿತಾ ಲಲಿತಾ ಅಂತಂದ ಕರಿ, ನಡಿತೈತಿ. ಅಯ್ಯ, ಯಾಕೆ ಸಿಟ್ಟು ಮಾಡ್ಕೋತಿ? ಹಂಗೆ ನಕಲಿ ಮಾಡಿದೆ ನಾನು. ಅದೆಲ್ಲ ಬಿಡ್ರಿ, ಅದು ಮನ್ಯಾಗ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟು ನಮ್ಮ ಅತ್ತಿಗೆ 3 ಹೊತ್ತು ಬೇರೆ ಬೇರೆದ ಬೇಕಂತ ಅಡುಗೆ ಅದನ್ನೆಲ್ಲ ಮಾಡಿಟ್ಟು ಬರೋಷ್ಟಿಗೆ ಇಷ್ಟೊತ್ತಾತು. ಹೌದನ? ಸರಿ ಸರಿ ಆಯ್ತು, ಬರ್ರಿ. ನಾವು ಮಾತಾಡ್ಕೊತ ನಿಂತು ಅಂದರೆ ಇಲ್ಲೇ ಟೈಮ್ ವೇಸ್ಟ್ ಆಕೈತಿ. ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ರೀ ಫಸ್ಟ್. ಸರಿ, ನಡೀರಿ ಹಂಗಾರ. ಅಲ್ಲ ಸವಿತಾ ಲಲಿತಾ, ಅಲ್ಲಿ ಮನ್ಯಾಗ ಬಟ್ಟೆ ಹೊಲಿತಿದ್ವಲ್ಲ, ಈಗೇನು ಈ ಕಡೆ ಮನೆಗೆ ಶಿಫ್ಟ್ ಆಗ್ಬಿಟ್ಟಿರಿ? ಇದು ಯಾರ್ದು ಮನೆ? ಮಸ್ತ್ ಐತಿ ಬಿಡಿ ಇದು ಮನೆ. ಇದು ನಮ್ಮ ಮಾವರ್ದ ಮನೆ ಅಂತ. ಮುಂಚೆ ಅವರು ಈ ಮನ್ಯಾಗ ಇದ್ರಂತ, ಆಮೇಲೆ ಆ ಮನೆ ಕಟ್ಸಿದ್ಮೇಲೆ ಆ ಮನೆಗೆ ಶಿಫ್ಟ್ ಆಗಾರಂತ. ಈ ಮನ್ಯಾಗ ಈಗ ಯಾರು ಇರಂಗಿಲ್ಲಲ್ಲ, ಹಂಗೆ ಖಾಲಿನೇ ಇರ್ತೈತಿ. ಅಲ್ಲಿ ಈಗ ಇಷ್ಟೊಂದು ಬಟ್ಟೆ ಇಟ್ಕೊಂಡು ಹೊಲಿಯೋದು ಎಲ್ಲ ಕಷ್ಟ ಅಲ್ಲ ಆ ಮನ್ಯಾಗ. ಅದಕ್ಕೋಸ್ಕರ ಈ ಮನೆಗೆ ಶಿಫ್ಟ್ ಆಗಿಬಿಡ್ರಿ, ಮಿಷಿನ್ ಎಲ್ಲ ತೊಗೊಂಡು ನಿಮಗೂ ಚಲೋ ಅನಿಸ್ತೈತಿ ಅಂತಂದ್ರೆ ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಮೊನ್ನೆ 2 ದಿನ ಸ್ವಚ್ಛ ಮಾಡಿವಿ. ಇದನ್ನು ಅಷ್ಟು ಸ್ವಚ್ಛ ಮಾಡಿ ಸೆಟ್ ಮಾಡೋಷ್ಟಿಗೆ ಇಷ್ಟು ದಿನ ಆಯ್ತು. ಅದೆಲ್ಲ ಮುಗಿಯೋಷ್ಟಿಗೆ ಬಟ್ಟೆ ಹೊಲ್ಯಾಕೆ ಅವ್ರು ತಂದು ಕೊಟ್ರು ನೋಡು. ಓ ಹೌದನ? ಚಲೋ ಆತು ಬಿಡು, ಇಲ್ಲಿ ಮಸ್ತ್ ಆಗತ್ತೆ ಬಿಡು, ಏನು ಕಿರಿಕಿರಿ ಇಲ್ಲದಂಗೆ ಆತು. ಇಲ್ಲಾಂದ್ರೆ ಒಂದು ಸ್ವಲ್ಪ ಸೌಂಡ್ ಆಗೋಷ್ಟಿಗೆ ನಿಮ್ಮ ಅತ್ತೆ ಓಡ್ ಬಂದುಬಿಡ್ತಾ, ಒಂದು ಸ್ವಲ್ಪ ನಗಷ್ಟಿಗೆ ನಿಮ್ಮ ಅತ್ತೆ ಓಡ್ ಬಂದುಬಿಡ್ತಾ. ನಂಗೆ ಡಿಸ್ಟರ್ಬ್ ಆಕೈತಿ, ಎದಕ್ಕೆ ಹಂಗೆ ನಗ್ತೀರಿ, ಇದಕ್ಕೆ ಹಿಂಗೆ ಬಿಡ್ತೀರಿ ಅಂತಂದು ಒಂದು ಸಮನೆ ಕಿರಿಕಿರಿ. ಇಲ್ಲಾಂದ್ರೆ ಯಾರೂ ಇಲ್ಲ, ಆರಾಮಾಗಿರ್ಬೋದು. ಹೌದು. ಸವಿ, ತಾರ, ಅಲ್ಲೊಂದು ನೋಟ್ಬುಕ್ ಐತೆ ನೋಡು, ಆ ನೋಟ್ಬುಕ್ ತೊಗೊಂಬರಿ. ಯಾರ್ಯಾರು ಏನೇನು ಕೆಲಸ ಮಾಡೋದು ಇವತ್ತು ಏನು ಅನ್ನೋದನ್ನು ಒಂದು ಕಡೆ ಬರೆದಿಟ್ಟು ಕೆಲಸ ಚಲೋ ಮಾಡೋದ್ರಂತೆ. ಯಾಕಂದ್ರೆ ಮಾತಾಡ್ಕೊತ ಕೂತ್ಕೊಂಡ್ರೆ ಟೈಮ್ ನಮ್ದು ವೇಸ್ಟ್ ಆಕೈತಿ. ಅದಕ್ಕೆ ಬಡ ಬಡ ಹೋಗಿ ಆ ನೋಟ್ಬುಕ್ ತೊಗೊಂಬರ್ರಿ. ಸರಿ ಲಲಿತಾ. ಸವಿ, ನೀನು ಏನೇನು ಲೆಕ್ಕ ಮಾಡಿ ಅದನ್ನು ಹೇಳ್ಕೊತ ಹೋಗು. ಆಯ್ಕೆ ತಾರಾ ಬರೀತಾಳ. ಈಗ ಟೋಟಲು ಅವ್ರು ಬಟ್ಟೆ ಕೊಟ್ಟಿರೋದು ನಮ್ಗೆ 1600 ಜನದ ಲೆಕ್ಕ, ಹೌದಿಲ್ಲ? ಹೌದು, ಕರೆಕ್ಟ್ 1600 ಜನದೈತಿ. ಅದರಲ್ಲಿ ಮೇಲೆ ಎಷ್ಟು 300 ಅಲ್ಲ, 400 ಜನದ್ದು ಸ್ಯಾರಿದು ಬ್ಲೌಸಿಂದ ಐತಿ. ಇನ್ನು ಮಿಕ್ಕಿದು ಅಷ್ಟು ಚೂಡಿದಾರನ ಅದಾವ ಅದರಲ್ಲಿ. ತಾರಾ, ಹಂಗಂದ್ರೆ ನೀನು ಒಂದು ಕಡೆ ನೋಟ್ಸ್ ಬರೆದ್ಬಿಡು. ಎಷ್ಟು 1100 ಜನದ್ದು ಟೋಟಲ್ ಎಷ್ಟು? 1600 ಅಂದರೆ 1200 ಜನ ಚೂಡಿದಾರದ್ದು. ಇನ್ನು ಮಿಕ್ಕಿದ್ದ 400 ಜನ ಸ್ಯಾರಿದು ಬ್ಲೌಸಿಂದ, ಸ್ಯಾರಿ ಮತ್ತು ಬ್ಲೌಸಿಂದ ಅಂತದನ್ನ ಒಂದು ಕಡೆ ಬರೆದಿಟ್ಬಿಡು. ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರಿ ಲಲಿತಾ, ಫಸ್ಟ್ ಅವು ಚೂಡಿದಾರ ಪೀಸ್ ಏನೇನದಾವಲ್ಲ ಅವನಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಹೊಲ್ಯಾಕೆ ಕುತ್ಕೊಂಡ್ಬಿಡಕ್ಕೆ ಬರ್ತೈತಿ, ಹೌದಿಲ್ಲ? ಹೌದು. ಈಗ ಹೆಂಗೋ ತಾರಾಗ ಇನ್ನೂ ಕಟ್ ಮಾಡೋಕ್ಕೆ ಬರಲ್ಲ, ಹೊಲಿಯಕ್ಕೆ ಬರಲ್ಲ. ಅಕ್ಕಿಗೆ ಏನು ಮಾಡೋಣ ನಾವು? ಈಗ ಫಸ್ಟ್ ಅಕ್ಕಿ ನಿಂಗೆ ಸ್ವಲ್ಪ ಹೊಲಿಗೆ ಗಿಲಿಗೆ ಹಾಕಕ್ಕೆ ಬರುತ್ತಾನೆ ಮೆಷಿನಲ್ಲಿ? ಹ್ಞೂ ಲಲಿತಾ, ನಂಗೆ ಮೆಷಿನಾಗ ಹೊಲಿಗೆ ಹಾಕಕ್ಕೆ ಬರ್ತೈತಿ. ಆಮೇಲೆ ಇವು ಕಾಜಿ ಗುಂಡಿ ಅವನ್ನೆಲ್ಲ ಮಾಡಕ್ಕೆ ಬರ್ತೈತಿ. ನಮ್ಮವ್ವ ಹೇಳ್ಕೊಟ್ಟಿಲ್ಲ ಅವಾಗ, ಅದು ನೆನಪೈತಿ. ಇಸ್ತ್ರಿ ಮಾಡಕ್ಕೆ ಬರ್ತೈತಿ? ಇಸ್ತ್ರಿ ಅಷ್ಟು ಬರಂಗಿಲ್ಲ, ಆದ್ರೆ ಸೊಕಾಸಿಗೆ ಮಾಡ್ತೀನಿ. ಹಂಗಂದ್ರೆ ತಾರಾ, ನೀವೊಂದು ಕೆಲಸ ಮಾಡು. ಚೂಡಿದಾರದ್ದು ಏನೇನದಾವಲ್ಲ ಅದರಲ್ಲಿ ಪ್ಯಾಂಟ್ ಪೀಸು ಬೇಡ, ಪ್ಯಾಂಟು ಟಾಪ್ ನಾವು ತಗೋತೀವಿ ಕಟ್ ಮಾಡೋಕೆ. ನೀನು ವೇಲ್ ಇರುತ್ತಲ್ಲ, ವೇಲಿಂದ ತುದಿದೆ ದುಂಡು ಹಿಡಿದಿದ್ದಿಲ್ಲವು, ಅವನು ಅಷ್ಟು ಜಿಗ್ಜಾಗ್ ಮೆಷಿನ್ ಐತೆ ನೋಡು, ಅದ್ರಾಗ ಕುತ್ಕೊಂಡು ಅಷ್ಟು ದುಂಡು ಹಿಡಿದ್ಬಿಡು, ತುದಿ 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 ತುದಿ. ಆಮೇಲೆ ನಾವು ಹೊಲಿತೀವಿ, ಇವತ್ತು ಕಟ್ ಮಾಡ್ತೀವಿ, ಕಟ್ ಮಾಡಿ ಸಂಜೆ ಮುಂದಂಗೆ ಹೊಲಿತೀವಿ. ಹೊಲದ್ಮೇಲೆ ನೀನು ಇಸ್ತ್ರಿ ಮಾಡಂತೆ ಅಂತ. ಆಮೇಲೆ ನಾವು ಕಾಲಿದ್ದಾಗ ನಿಂಗೆ ಸೊಕಾಸು ಕಟ್ ಮಾಡೋದು, ಹಂಗೆ ಹೊಲಿಯೋದು ಎಲ್ಲನೂ ಹೇಳ್ಕೊಡ್ತೀವಂತ. ಸರಿ ಲಲಿತಾ. ಅಲ್ಲ, ನಾನೊಂದು ಮಾತು ಕೇಳ, ನೀವೇನು ತಪ್ಪು ತಿಳ್ಕೊನಲ್ಲ ಅಂದ್ರೆ ಕೇಳು, ಅದ್ರಾಗೇನೈತಿ? ಅಲ್ಲ, ಹೊಲಿಯೋ ನೋಡಿದ್ರೆ ಒಂದು ರಾಶಿ ಅದಾವು ಬಟ್ಟೆ. ಅಲ್ಲಿ ನೋಡಿದೆ ಅಷ್ಟಕ್ಕೊಂದು ಬಟ್ಟೆ ಅದಾವು. ಬರೀ ನಾವು 3 ಜನ ಹಾಕಿವಿ. ಅಲ್ಲ, ಇನ್ನೊಂದಿಬ್ಬರು ಜನನೂ ಸೇರಿಸ್ಕೊಂಡಿದ್ರೆ ನಡೀತಿತ್ತಲ್ಲ? ತಾರಾ, ನಾವು ಸೇರಿಸ್ಕೋಬೇಕಂತಲೇ ಇದ್ವಿ, ಆದ್ರೆ ಯಾರನ್ನ ಸೇರಿಸ್ಕೋಬೇಕಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ಗೊತ್ತಾಗವಲ್ದೆ ನಮ್ಗೆ. ಅದು ಅಲ್ಲದೆ ಅವರು ನಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟು ಕೊಟ್ಟಾರ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನಂದ್ರೆ ಇವಾಗ ಭಾಳ ದಿನ ಆದಮೇಲೆ ಈ ಆರ್ಡ್ರ್ ಸಿಕ್ಕೈತಿ. ನಮಗೀಗ ಹಣದ ಅವಶ್ಯಕತೆನೂ ಭಾಳ ಐತಿ ಮನ್ಯಾಗ. ಬೇರೆಯವರಿಗೆ
ಕರೆದು ಅವರಿಗೆ ದುಡ್ಡು ಕೊಟ್ಟು ಮಾಡಿಸೋಷ್ಟು ಕೆಪಾಸಿಟಿನ ನಮಗಿಲ್ಲಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾವೇ ಮಾಡೋಣ ಅಂತಂದು. ಅದಲ್ಲದೆ ನಮ್ಮ ಗಂಡಂದ್ರೆ ಸಂಜೆ ಮೇಲೆ ಬಂದು ಅವರು ಹೆಲ್ಪ್ ಮಾಡ್ತೀನಿ ಅಂತಂದ್ರೆ, ಅವರು ಇಸ್ತ್ರಿ ಮಾಡೋದು, ಪ್ಯಾಕಿಂಗ್ ಮಾಡಿಡೋದು ಅದೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದಾರಲ್ಲ, ಅದಕ್ಕೆ ನಾವು ಅಷ್ಟೇ ಮಾಡಿದ್ರಾತಂತ ಅಂದ್ಕೊಂಡಿದ್ದೆ. ಓ ಹೌದನ. ಅಲ್ಲ, ನಿಮ್ದಿಷ್ಟೆಲ್ಲ ಕಷ್ಟ ಇದ್ದರೂ ನನಗಿಷ್ಟು ಹೆಲ್ಪ್ ಮಾಡಕ್ಕೆ ಕುಂತಿರಲ್ಲ, ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗವಲ್ದು ನನಗೆ. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಇದಕ್ಕೆ ನಿಜ ಹೇಳ್ಬೇಕಂದ್ರೆ ನಮ್ಮ ಇಬ್ಬರಿಗೆ ಅಂದರೆ ಭಾಳ ಕಷ್ಟ ಆಕೈತಿ. ಇನ್ನು ನೀನು ಬಂದಿದ್ದು ಭಾಳ ಖುಷಿನ ಆಯ್ತು. ಅದು ಅಲ್ದ ನಾವು ಸ್ಯಾಲ್ರಿನ ಈಗಲೇ ಕೊಡೋಕ್ಕಾಗಲ್ಲ. ಅವರು ಏನೋ ಈಗ ಬಟ್ಟೆ ಎಲ್ಲ ಅವ್ರು ತೊಗೊಂಡು ಹೋದ್ಮೇಲೆ ಅವ್ರು ಅಮೌಂಟ್ ಹಾಕಿದ ಮೇಲೇ ನಿನಗೆ ಕೊಡೋಕ್ಕಾಗೋದು ಅಂತ ಹೇಳಿದ ಮೇಲೂ ನೀನು ಒಪ್ಕೊಂಡೆ ಅಲ್ಲ, ಅದ ನಿನ್ನ ದೊಡ್ಡತನ ಅಲ್ಲನ. ನೀವೇನು ಊರು ಬಿಟ್ಟು ಎಲ್ಲರೂ ಓಡೋಕ್ಕಿರನ? ಇಲ್ಲೇ ಊರಾಗ ಇರ್ತೀರಿ, ನನಗೆ ನಿಮ್ಮ ಮೇಲೆ ನಂಬಿಕಿಲ್ಲನ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೂ ನನ್ನ ಜೀವನದಲ್ಲಿ ನಾನು ಒಂದು ಏನಾದರೂ ಮಾಡೋಕ್ಕಾಗತ್ತಾ? ನನ್ನ ಮೇಲೆ ನನಗೆ ನಂಬಿಕೆ ಬರೋಂಗೆ ಮಾಡಿದ್ದ ನೀವಲ್ಲನ. ಅದಕ್ಕೋಸ್ಕರ ನೀವು ಸ್ಯಾಲ್ರಿ ಅದೆಲ್ಲ ಆಮೇಲೆ, ನೀವು ಈಗ ಈ ಸಲ ನನಗೆ ಸ್ಯಾಲ್ರಿ ಕೊಡಲಿಲ್ಲ ಅಂದರೂ ನಡಿತೈತಿ ನನಗೆ. ಆದರೆ ನನಗೆ ನಂಬಿಕೆ ಬರ್ಸಿರಲ್ಲ, ನನ್ನ ಮೇಲೆ ನನಗೆ ನಂಬಿಕೆ ಬರ್ಸಿರಲ್ಲ, ಅಷ್ಟು ಸಾಕು ನಂಗೆ. ನಿಜ ಥರ ನಾವು ಏನು ಮಾಡಿಬಿಡ್ತೀವಿ, ನಮ್ಮ ಕೈಯಲ್ಲಿ ಶಕ್ತಿ ಇರ್ತೈತೆ, ಆ ಕೆಪಾಸಿಟಿ ಇರ್ತೈತಿ, ನಾವು ಏನಾರ ಮಾಡೋಕ್ಕಾಗತ್ತಾ ಅಂತಂದು ಹೆಣ್ಮಕ್ಳ ಕೈಯಲ್ಲಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ನಾನು ದುಡಿಬೇಕು, ನನ್ನ ಕೈಲಾದಷ್ಟು ಹೆಲ್ಪನ್ನು ನಾನು ನನ್ನ ಗಂಡಗಾಗಲಿ, ನಮ್ಮ ಮನೇಲಿರೋರು ಯಾರಿಗಾರ ಆಗಲಿ ನಾ ಸಹಾಯ ಮಾಡ್ಬೇಕಂತ ಎಷ್ಟೋ ಜನಕ್ಕೆ ಆಸೆ ಇರ್ತೈತಿ. ಆದ್ರೆ ಅವಕಾಶಗಳು ಸಿಕ್ಕಿರಂಗಿಲ್ಲ. ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ನಮಗೆಲ್ಲಾದ್ರೂ ಅವಕಾಶಗಳು ಸಿಕ್ಕಾಗ ಅದನ್ನು ನಾವು ಚಂದನ ತಂಗೆ ಯೂಸ್ ಮಾಡ್ಕೋಬೇಕು. ಅದು ಸಣ್ಣ ಅವಕಾಶನಾರ ಇರಲಿ, ದೊಡ್ಡ ಅವಕಾಶನಾರ ಇರಲಿ, ಅದನ್ನು ಯೂಸ್ ಮಾಡಿಕೊಂಡು ಮುಂದಕ್ಕೆ ಬರೋ ದಾರಿನ ಕಂಡ್ಕೋಬೇಕು ನಾವು. ಹೆಣ್ಮಕ್ಳಂದ್ರೆ ಸುಮ್ಮನೆ ಏನು, ಹೆಣ್ಮಕ್ಳ ಕೈಯಾಗ ಆಗದೆ ಇರೋದು ಕೆಲಸನ ಯಾವುದಿಲ್ಲ. ನೋಡೋದಿಲ್ಲ, ಈಗ ಮನೆಯ ಕೆಲಸ ಮಾಡ್ತಾರೆ, ಹೊರಗಿನ ಕೆಲಸ ಮಾಡ್ತಾರೆ, ಆಮೇಲೆ ಮಕ್ಕಳು ನೋಡ್ಕೊತಾರೆ, ಮತ್ತು ಮನೇಲಿರೋ ಅತ್ತೆ ಮಾವನ ನೋಡ್ಕೋತಾರೆ, ಗಂಡನ ನೋಡ್ಕೋತಾರೆ, ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಹೆಣ್ಮಕ್ಳ ಕೈಯಲ್ಲಿ ಆಗದೆ ಇರೋದಂಥದ್ದು ಯಾವುದೂ ಇಲ್ಲ, ಎಲ್ಲ ಆಗುತ್ತೆ. ಅವ್ರೊಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಮುಂದಕ್ಕೆ ಒಂದು ಹೆಜ್ಜೆ ಇಟ್ರಂತಂದ್ರೆ ಅದು ಆಗತ್ತೆ. ಇವತ್ತಿಗೆ ಆಗದೆ ಇರ್ಬೋದು, ಆದರೆ ಮುಂದಕ್ಕೆ ಆಗತ್ತೆ. ಆ ನಂಬಿಕೆ ಇಟ್ಕೊಂಡು ನಾವು ಮುಂದುವರಿಬೇಕಷ್ಟೆ. ನಿಮ್ಮಿಬ್ಬರು ಮಾತು ಕೇಳಿ ನನಗಂತೂ ಭಾಳ ಖುಷಿ ಆಯ್ತು. ನನ್ನ ಮೇಲೆ ನನಗೆ ಒಂದು ಹೊಸ ನಂಬಿಕೆ ಬರೋಂಗೆ ಮಾಡಿದ್ರಿ ನೀವು. ಸರಿ ಸರಿ, ನಡ್ರಿ ಮೊದಲು ಕೆಲಸ ಮುಗಿಸೋಣ. ಅಲ್ಲಿ ಬಟ್ಟೆ ಅದಲ್ಲ, ಅವನಷ್ಟು ತೊಗೊಂಬಂದು ಇಲ್ಲಿ ಇಟ್ಕೊಂಡು ಕಟ್ ಮಾಡೋಕ್ಕೆ ಚಲೋ ಮಾಡ. ನಡ್ರಿ ಸವಿ, ನಡಿ ನಾವಿಬ್ಬರು ತರೋಣ. ಈಕೆ ತಾರಾ, ಅವನಷ್ಟು ಕರೆಕ್ಟಾಗಿ ನೀಟಾಗಿ ಲಿಸ್ಟ್ ಮಾಡಿಡು, ಸರಿನಾ? ಸರಿ. ಯಾರಿದ್ದೀರಾ ಮನೆಯಲ್ಲಿ? ಅರೇ ಅತ್ತಿಗೆಮ್ಮ, ನೀವೇನು ಅಲ್ಲೇ ನಿಂತ್ಕೊಂಡಿರಲ್ಲ, ಬರ್ರಿ ಒಳಗಡೆ. ಯವ್ವ ಲಘುನ ಬಾಬಿ, ಇಲ್ಲಿ ಕವಿತಾ ಅತ್ತಿಗೆಮ್ಮ ಬಂದ. ಕವಿತಾನಾ? ಬಂದೆ. ಅರೇ ಅತ್ತಿಗೆಮ್ಮ, ನೀವೇನಿಲ್ಲಿ? ನಂಗಂತೂ ನಂಬಕ್ಕಾಗವಲ್ದು ನೋಡ್ರಿ. ತಡ್ರಿ, ಅವನು ಬರ್ತಾ. ಅರೇ ಕವಿತವ್ವ, ವಾ ನೀ ಬಂದಿದ್ದು ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಬಂದಂಗೆ ಆತು ನೋಡುವ. ಅಂತೂ ಇಂತೂ ಲಕ್ಷ್ಮೀ ದೇವಿ ಬಂತು ನಮ್ಮ ಮನೆಗೆ. ಸರಿ, ಅದು ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಬಂದಿದ್ದೆ. ನೀವು ಫ್ರೀ ಇದ್ದೀರಾ ಅಥವಾ ಬ್ಯುಸಿ ಇದ್ದೀರಾ? ಅಯ್ಯ, ನಿನ್ನ ಜೊತೆ ಮಾತಾಡೋಕೆ ನಮ್ಗೆ ಎಂಥ ಕೆಲಸ ಇದ್ರೂ ನಡೀತೈತವ, ಎಲ್ಲನೂ ಬಿಟ್ಟು ಓಡಿ ಬರ್ತೀವಿ ನೋಡಿ ನಾವು. ನೀನು ತಲೆ ಕೆಡ್ಸ್ಕೊಬೇಡ, ಏನಂತ ಹೇಳವ, ಏನಾಯ್ತು? ನಾನು ನೋಡು ಹಂಗೆ ನಿಂದಿಸ್ಕೊಂಡ ಮಾತಾಡಕೊಂತೀನಿ ನೋಡಿ. ಬಾ ಕುತ್ಕೋ, ಬಾ, ಚಾಯಿನ ಮಾಡ್ಕೊಂಬಲ್ಲೇನು, ಬಾ ಕುತ್ಕೋ ಬಾ. ಅಯ್ಯೋ ಬೇಡ, ಮಾತಾಡ್ಕೊತ ಕೂತ್ಕೊಳ್ಳೋಕ್ಕೆ ಇವಾಗ ನನಗೆ ಪುರ್ಸೊತ್ತಿಲ್ಲ. ಟೀ ಕಾಫಿ ನನಗೇನೂ ಬೇಡ, ಎಲ್ಲ ಆಗಿದೆ. ನಾನಿಲ್ಲಿ ಭಾಳ ಹೊತ್ತಿರಂಗಿಲ್ಲ, ಯಾಕಂದರೆ ನಾನೇನಾದರೂ ಇಲ್ಲಿ ಭಾಳ ಹೊತ್ತಿದ್ದೆ ಅಂದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೀನಿ, ನೀವು ಅದನ್ನು ಮಾಡಿದರೆ ಸಾಕು. ಏನು ಹೇಳ್ರಿ ಅತ್ತಿಗೆಮ್ಮ, ನೀವು ಏನು ಹೇಳಿದ್ರೂ ನಾವು ಮಾಡೋಕ್ಕೆ ರೆಡಿನ ಅದೀವಿ. ನೀವೇನಾದರೂ ನಾನು ಹೇಳ್ದಂಗೆ ಮಾಡಿದ್ರೆ ನೀವು ಎಷ್ಟು ಅಮೌಂಟ್ ಕೇಳ್ತೀರಿ ಅಷ್ಟು ಅಮೌಂಟನ್ನು ನಾನು ನಿಮಗೆ ಕೊಡ್ತೀನಿ. ಬೇಕಾದ್ರೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ಇವಾಗಲೇ ಬೇಕಾದ್ರೆ ಅಮೌಂಟ್ ಕೊಡ್ತೀನಿ. ಅಯ್ಯ ಏನವ ನೀನು ಹಿಂಗಂತಿದಿ? ನಮಗೆ ನಿನ್ನ ಮೇಲೆ ನಂಬಿಕೆ ಇಲ್ಲನಾ? ಹೋಗ ಯಾಕೆ ಹಂಗಂತಿದ್ದಿ? ನಮ್ಗೆ ನಿನ್ನ ಮೇಲೆ ಭಾಳ ನಂಬಿಕೆ ಐತಿ. ನೀವು ಮೊದಲು ನಾವು ಏನು ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳವ. ನೀ ರೊಕ್ಕ ಗೀಕ ಎಲ್ಲ ಆಮೇಲೆ ಕೊಡಂತಿದ್ದ, ನೀ ಕೊಡ್ತೀಯನ್ನ ನಂಬಿಕೆ ಐತಿ. ಮೊನ್ನೆ ನೀ ನಮ್ಮನ್ನು ನಂಬಿ ರೊಕ್ಕ ಕೊಟ್ಟಿಲ್ಲನವ. ಏನು ತಲೆ ಕೆಡ್ಸ್ಕೊಬೇಡ, ನಾವು ಏನು ಮಾಡ್ಬೇಕಂತ ಹೇಳವ ಮೊದಲು. ಅಂದಂಗೆ ಮನೆಯಲ್ಲಿ ಯಾರಾದರೂ ಇದ್ದಾರಾ? ಅಯ್ಯೋ ಅತ್ತಿಗೆಮ್ಮ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಮನೆಯಾಗ ಯಾರೂ ಇಲ್ಲ, ಈಗ ನಾನು ಅವ್ವ ಇಬ್ಬರೇ ಇರೋದು. ಹೂನವ್ವ, ನೀ ಹೇಳೇನು ತಲೆ ಕೆಡ್ಸ್ಕೊಬೇಡ. ಇವಾಗ ಏನಾದರೂ ನೀವು ನಾನು ಹೇಳ್ದಂಗೆ ಮಾಡಿದ್ರೆ ಅಂದ್ರೆ ನಿಮ್ಮ ಲೈಫ್ ಆರಾಮಾಗಿ ಸೆಟಲ್ ಆಗುತ್ತೆ. ಅಯ್ಯೋ ದೇವ್ರೆ, ಅಲ್ಲವ್ವ ನೀನಿರೋದ ನಮ್ಮನ್ನು ಉದ್ಧಾರ ಮಾಡೋಕೆ. ಅಂದಮೇಲೆ ನಿನ್ನ ಮಾತಿನ ಮೇಲೆ ನಮಗೆ ಯಾಕವ ಅಪನಂಬಿಕೆ? ನಿನ್ನ ಮಾತಿನ ಮೇಲೆ ನಮ್ಗೆ ಫುಲ್ ನಂಬಿಕೆ ಐತಿ. ನೀ ಏನು ತಲೆ ಕೆಡ್ಸ್ಕೊಬೇಡ, ಹೇಳವ ಅದೇನಂತಂದು. ಅದು